ರೇಸ್ ಫಿಟ್ ಈಸ್ ಬ್ಯಾಕ್. ರಿಸರ್ವ್ ಬಂದಿದ್ಯಾ ಇಲ್ವಾ? 95 ಎಲ್ಲೂ ಸಿಗ್ತಾನೆ ಇಲ್ಲ. ಮಿಸ್ಸಿಂಗ್ ಹೊಡಿತಾ ಇದೆಯಾ ಇಲ್ವಾ? ಏನ್ ಗುರು ಇದು? 250 36 290 42 ಅಲ್ಲೂ ಇಲ್ವಾ? ವಾಟ್ ದ ಎಲ್ಲಿದ್ಯಾ? ಆಫೇ ಆಗೋಯ್ತಾ? ಬರ್ತೀನಿ ಇರು. ಗಾಡಿಯಲ್ಲಿ ಆಫ್ ಆಗ್ಬಿಟ್ಟಿದೆ. ಇಲ್ಲೇ ಇರಿ, ಓಡ್ ಬರ್ತೀನಿ. ಬ್ರೋ ಅಲ್ಲಿ ಡುಕಾಟಿ ಇತ್ತ ಅಲ್ಲಿ? ಹಾ, ರೆಡ್ ಕಲರ್. ಹೌದು. 200 ರೂಪಾಯಿ 1 ಕಿಲೋಮೀಟರ್ ಅಲ್ಲ. ಇದರಲ್ಲಿ ರೇಂಜ್ ತೋರ್ಸಲ್ಲ, ಅದೊಂದೇ ಪ್ರಾಬ್ಲಮ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇಲ್ಲಿ ನೋಡಿ, ನಾವು ಎಲ್ಲಿದ್ದೀವಿ? ಬೆಳಿಗ್ಗೆ ಎದ್ದು ಪಾರ್ಲೆ ಟೋಲ್ ಹತ್ರ ಬಂದು ನಿಂತಿದ್ದೀವಿ. ಸೊ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದೀವಿ. ಯಾರ್ಯಾರು ಅಂತ ತೋರಿಸ್ಬಿಡ್ತೀವಿ ನೋಡಿ. ಓಕೆ, ನಮ್ಮ ಗೋಲ್ಡನ್ ಹೋಟೆಲ್, ನಮ್ಮ ರಾಹುಲ್ G6 ತಂದಿದ್ದಾನೆ. ಅದಾದ್ಮೇಲೆ ಹರ್ಷಾದ್ ಫೈರ್ ಬ್ಲೇಡ್, ನಮ್ಮ ವಿಶ್ವಾದ ಬೂಜಾ. ಹಲೋ ಗುಡ್ ಮಾರ್ನಿಂಗ್. ಮತ್ತೆ ನಮ್ಮ ಬೇಸ್ಟ್, ಮತ್ತೆ ಸಾಕ್ಷಿದು ಆತ್ರಿ ಟ್ರಟ್ರ್. ಕವರ್ ಚೇಂಜ್ ಮಾಡಿದೀರಾ? ಕವರ್ ಚೇಂಜ್ ಮಾಡಿದೀನಿ. ನಿನ್ನೆ ತಗೊಂಡೆ. ಐ ಲೈಕ್ ದಿಸ್ ರಿಯಾಕ್ಷನ್. ಅಲ್ಲ, ಮೊಬೈಲ್ ನೋಡ್ದೆ, ಬೇರೆ ಏನಾದ್ರು ನೋಡ್ದ? ಫುಲ್ ಶಾಕಿಂಗ್. ಹೇಳಲ್ಲ ಏನಿಲ್ಲ. ಇಲ್ಲಿ ನೋಡಿ, ಬಡೂರ್ ಮಕ್ಕಳು. ಹೌದೌದು, ಸಖತ್ತಾಗಿದೆ ಕಲರ್. ಕಲರ್ ಚೆನ್ನಾಗಿದೆ ಅಲ್ಲ? ನ್ಯಾಚುರಲ್ ಟೈಟೇನಿಯಂ. DSG ತಗೊಂಡು ಸರಿ. ಏನ್ ಮಾಡ, ಬಡವರು ಡೈನ್ ಈಸಿ, ಅದಕ್ಕೆಲ್ಲ ದುಡ್ಡಿಲ್ಲ ಅದಕ್ಕೆ. ಸೊ ಎಸ್, ನೋಡೋದ್ರಲ್ಲ ಶಾಕಿಂಗ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ. ನಾನು ನನ್ನ ಹೊಸ ಐಫೋನ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ 15 Pro Max ಅದೆಲ್ಲ ಏನು ಅಂತ ಆಮೇಲೆ ಹೇಳ್ತೀನಿ ಹೋಗ್ತಾ. ಅದಾದ್ಮೇಲೆ ಒಂದು ಹೊಸ ಜಾಕೆಟ್ ಕೂಡ ತಗೊಂಡಿದ್ದೀನಿ, DSG ಜಾಕೆಟ್. ಈ ಜಾಕೆಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಇವಾಗ ಸದ್ಯಕ್ಕೆ ಇಲ್ಲಿಂದ ಓಡೋಣ. ಹಿತೇಶ್ ನಮ್ ಜೊತೆ ಜಾಯ್ನ್ ಆಗ್ತಾನೆ. ಹಿತೇಶ್ ಬಂದ್ಬಿಟ್ಟು ನೆಲಮಂಗಲ ಫಸ್ಟ್ ಫ್ಲೋರ್ ಹತ್ರ ಜಾಯ್ನ್ ಆಗ್ತಾನೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಓಡೋಣ. ಆಲ್ರೆಡಿ ಟೈಮ್ ಆಯ್ತು ಇವಾಗ. ಸೊ ಎಲ್ಲಿ ಹೋಗ್ತಾ ಇರೋದು ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮೋಟೋ ವ್ಲಾಗಲ್ಲಿ ಸಿಗ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ರೈಡ್. ಹುಡುಗರುಗಳು ಅವಳಿ ಸ್ಟಾರ್ಟ್ ಮಾಡಿದ್ರು. ಹರ್ಷನ್ ಆಕ್ಚುಲಿ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟಿದ್ದಾನೆ. ರೇಸ್ ಫಿಟ್ ಈಸ್ ಬ್ಯಾಕ್. ಕ್ರೇಜಿ ಯಾರು ಹಾಕ್ಸ್ಬಿಡ್ಬೇಕಾಯ್ತು, ಚೆನ್ನಾಗಿರೋದು. ಓಕೆ, ಸೊ ನೋಡಿದ್ರಲ್ಲ ಲೈನ್ ಅಪ್. ಇವಾಗ ನಮ್ಮ ರೈಡ್ನ ಶುರು ಮಾಡೋಣ. ಸೊ ಇದು ಆ್ಯಕ್ಚುಲಿ DSG ಜಾಕೆಟು ನಿನ್ನೆ ನೈಟ್ ತೊಗೊಂಡಿದ್ದು, ಅರ್ಜೆಂಟಲ್ಲಿ ತಗೊಂಡೆ. ಸೊ ನಮ್ಮದು ಆ್ಯಸ್ ಯೂಶುವಲ್ ಆ್ಯರೋ ವಿತ್ DB ಕಲರ್ ಇವಾಗ ಎತ್ತಿದ್ದೀನಿ. ಸೊ ಹೈವೇನಲ್ಲಿ ಇವತ್ತು ಫುಲ್ ಅವಳಿ ಇರುತ್ತೆ ನಮ್ಮ ಬಾಯ್ಸ್ದು. ಲೆಟ್ಸ್ ಗೋ. ಆನ್ ದ ವೇ ನೆಲಮಂಗಲ ಫಸ್ಟ್ ರೋಲ್ ಅಲ್ಲಿ ನಮ್ಮ ಹಿತೇಶ್ ಕೂಡ ಜಾಯ್ನ್ ಆಗ್ತಾನೆ. ಸೊ ಹಿತೇಶ್ ಗೊತ್ತಲ್ಲ, ನಮ್ಮ ಹುಡುಗ V4S ಬಾಯ್. ಸೊ ಎಲ್ಲಾರು ಫಸ್ಟ್ ರೋಲ್ ಹತ್ರ ಸಿಗ್ತೀವಿ. ಅಲ್ಲಿಂದ ನೆಕ್ಸ್ಟು ವೈಶಾಲಿಗೆ ಹೋಗೋಣ ಅಂತ ಬಿಟ್ಟು ಪ್ಲಾನ್ ಇರೋದು ಇವತ್ತು ಬ್ರೇಕ್ಫಾಸ್ಟ್ ರೈಡ್ಗೆ. ಸೊ ಇದು ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನು. ನಿನ್ನೆ ನೈಟು ನಾನು ಮತ್ತು ಹಿತೇಶ್, ಯಶವಂತ್ ಎಲ್ಲ ಸಿಕ್ಕಿದ್ವಿ. ಹಾಗೆ ಹೋಗಿ ಜಾಕೆಟ್ ತೊಗೊಂಡು, ಅದಾದ್ಮೇಲೆ ಹುಡುಗ ಎಲ್ಲ ಐಫೋನ್ ಎಲ್ಲ ತೊಗೊಂಡ. ನಿನ್ನೆ ನಾನು ಐಫೋನ್ ಎಲ್ಲನೂ ಚೇಂಜ್ ಮಾಡಿದ್ದು, ಅಪ್ಗ್ರೇಡ್ ಮಾಡಿದ್ದು. ಸೊ ಮೊಬೈಲ್ ಫೋನ್ದು ಸೀನ್ಗಳೆಲ್ಲನೂ ಆಮೇಲೆ ಮಾತಾಡೋಣ. ಅಷ್ಟಕ್ಕೂ ಆ್ಯಕ್ಚುಲಿ ಇಷ್ಟು ದಿನ ಸ್ಟಾಕ್ ಎಕ್ಸಾಸ್ಟಲ್ಲೇ ಓಡಾಡಿ ಫುಲ್ಲು ಬೋರ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ನೈಟ್ ಕಾಲ್ ಮಾಡಿಬಿಟ್ಟು ಎಕ್ಸಾಸ್ಟ್ ಹಾಕ್ಸ್ಬಿಡು ಅಂತಂದೆ. ನೈಟೇ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾನೆ. Heavy pops and bangs. ಸೊ ಇನ್ನು ಫ್ಯೂಯಲ್ ಬೇರೆ ಹಾಕ್ಸ್ಕೊಂಡಿಲ್ಲ. ಫ್ಯೂಯಲ್ ಹಾಕ್ಸ್ಕೊಬೇಕು. ಫ್ಯೂಯಲ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. 95 ಲೂಪ್ ತರ ಕೇಳಿದ್ದೀನಿ. ತಂದಿದ್ದೀರಾ? ಅಲ್ಲಿ ಹಾಕೋಣ, ಮುಂದೆ ಸ್ಟಾಪ್ ಮಾಡೋದು. ನಾನು ಹಾಕಿಲ್ಲ, ನಾನು ಹಾಕಬೇಕು. ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಫುಲ್ ಟ್ಯಾಂಕ್. ಹಾಂ. ಸೊ ಇನ್ನೇನು ಆಲ್ಮೋಸ್ಟ್ ಫಸ್ಟ್ ಹಾಲ್ ಹತ್ರ ಬಂದ್ವಿ. ನಮ್ಮ ವಾಯ್ಸ್ ಆಲ್ರೆಡಿ ಬಂದಿರ್ತಾರೆ ಅನಿಸುತ್ತೆ. ಸೊ 3642. ಹೌದಾ?
ಯಾವ ಕಾಲೇಜು? ನೈಟಿ. ಎಲ್ಲರ ಹತ್ರ ಹಿಂಗೆ ಕೇಳ್ತಾ ಇದ್ದೀರಾ ಹೆಂಗೆ? ಥ್ಯಾಂಕ್ ಯು. ಆ್ಯಕ್ಚುಲಿ ಏನಂದರೆ ಏರ್ ಹಾಕಿದ್ರೆ ಏನು ಪೇ ಮಾಡೋ ಥರ ಇಲ್ಲ ಯಾವುದೇ ಪೆಟ್ರೋಲ್ ಬಂಕಲ್ಲೂ. ಬಟ್ ಹುಡುಗ ಓದ್ತಾ ಇದ್ದೀನಣ್ಣ ಏನಾದ್ರು ಹೆಲ್ಪ್ ಮಾಡಿ ಅಂತ ಅಂದ. ಯಾವುದೇ ಇದಕ್ಕಾಗಲಿ ಫ್ರೀಯಾಗಿ ಅಮೌಂಟ್ ಹಾಕ್ಬಾರ್ದು. ಅದಕ್ಕೋಸ್ಕರ ಆ ಏರ್ ಏನಿದೆಯೋ ಹಾಕಿದ್ದಕ್ಕೆ ಆ ಕೆಲಸಕ್ಕೆ ಎಷ್ಟು ಪೇ ಮಾಡಬೇಕೋ ಅಷ್ಟು ಪೇ ಮಾಡಿದೆ. ಬಟ್ ಗೊತ್ತಿಲ್ಲ ಹುಡುಗರುಗಳು ನಿಜ ಹೇಳ್ತಾರೆ ಹಿಂಗೆ ಏನು ಅಂತ. ಹೆಚ್ಚಿ ಬರೀ ಹೋಣ. ಸೊ ಫ್ಯೂಯಲ್ ಹಾಕ್ಸ್ ಆಯಿತು, ಏರುನೆಲ್ಲ ಚೆಕ್ ಆಯಿತು. ಇನ್ನೇನಿದ್ರು ಬಾರ್ಸದೆ. ಬಾಯ್ಸ್ ಬಂದಿದ್ದಾರಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಅಲ್ಲೇ ಇದೀವಿ. ಬನ್ನಿ ಬನ್ನಿ. ಓಕೆ, ಸೊ ಬಾಯ್ಸ್ ಇನ್ನೇನು ಆಲ್ಮೋಸ್ಟ್ ಬಂದರು. ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಹಾಕ್ಬಿಡೋಣ. ಬಂದೇ ಬಿಟ್ರಲ್ಲ ಫೈನಲಿ. ಇವಾಗ ತಾನೇ 3 ಅವರ್ ಮುಂಚೆ ಸಿಕ್ಕಿದ್ವಿ. ಹಲೋ. ಡೈಲಿ ಸಿಗ್ತಾ ಇದೀವಿ, ಆಲ್ಮೋಸ್ಟ್ ಡೈಲಿ ಸಿಗ್ತಾ ಇದೀವಿ ಅಂತ ಅನ್ಸುತ್ತಲ್ಲ. ಸೊ ನಮ್ಮ ಹಿತೇಶ್ ಜೊತೆ ಯಶವಂತ್, ಸ್ಯಾಂಡಿ ಕೂಡ ಚೆನ್ನಾಗಿದ್ದಾರೆ. ಯಶವಂತ್ ನನ್ನ ಜಟಾಯು ಎತ್ಕೊಂಡಿದ್ದಾನೆ. ಸೊ ಯಶವಂತದ್ದು ಹಿಮಾಲಯನ ನೈಟ್ ನಮ್ಮನೆ ಹತ್ರನೇ ಹಾಕ್ಬಿಟ್ವಿ. ಸೊ ರೈಡ್ಗೋಸ್ಕರನೇ ಜಟಾಯಿ ಎತ್ಕೊಂಡ್ ಬಂದಿದೀವಿ. ಸೊ ಅಲ್ಲಿ ಮುಂದೆ ಹಾಕ್ತೀನಿ. ಮುಂದೆ ಹಾಕ್ಬಿಟ್ಟು ಒಂದು ಲೈನಪ್, ಪ್ರಾಪರ್ ಲೈನಪ್ ತೋರಿಸ್ತೀನಿ ನೋಡಿ. ಓಕೆ ನೋಡೋಣ, ಲೆಟ್ಸ್ ಗೋ. ಸೊ ಇಲ್ಲಿಂದ ವೈಶಾಲಿ 40 ಕಿಲೋಮೀಟರ್ ಇದೆ ಕರೆಕ್ಟಾಗಿ. ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಮಾಡೋದ, ಡೈರೆಕ್ಟ್ ವೈಶಾಲಿಗೆ ಹೋಗ್ಬಿಡೋಣ. ಸೊ ನಾವು ಲಾಸ್ಟ್ ಟೈಮು ಮಾಗಡಿಗೆ ಬಂದಾಗ್ಲೂ ಈ ರೋಡಲ್ಲಿ ರೈಡ್ ಮಾಡಿದ್ವಿ. ಬಟ್ ಹಾಸನ ಇವೇ ಸ್ಟ್ರೆಚ್ ಹೊಡೆದಿರಲಿಲ್ಲ. ಸೊ ಗಾಡಿ ಡೆಲಿವರಿ ತೊಗೊಂಡು ಮಾಗಡಿಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ಡೇ ವಾಪಸ್ ಜಸ್ಟ್ ರಿಟರ್ನ್ ಬಂದ್ವಿ ಅಷ್ಟೇ. ಸೊ ಹಿತೇಶ್ದು V4S ತೊಗೊಂಡಾದ್ಮೇಲೆ ಇದೇ ಫಸ್ಟ್ ಅಫಿಷಿಯಲ್ ರೈಡ್. ಜಟಾಯುದು DB ಎತ್ಬಿಟ್ಟಿದ್ದಾರೆ. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಜಟಾಯು ಮತ್ತೆ 6R 2 ಜೊತೆಗಿರೋದು. ಎಷ್ಟಿದೆ ಇನ್ನು? ರಿಸರ್ವ್ ಬಂದಿದ್ಯಾ? ಹೋಗುತ್ತಾ ಅಂತ. ಇನ್ನು ಮುಂದೆ ಇದೆಯಾ ಹೋಗ್ಲಿ ಇಂಡಿಯನ್ ಆಯಿಲ್? ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? 10 ಕಿಲೋಮೀಟ್ರು. ಕ್ವಿಕ್ ಶಿಫ್ಟ್ ಇದೆ. ಕ್ವಿಕ್ ಶಿಫ್ಟ್ ಡೌನ್ ಶಿಫ್ಟ್ ಎರಡೂ ಇದೆ. ಡೌನ್ ಇದೆ. ಟ್ರಾಫಿಕ್ ಹೆವಿ ಕಾರ್ಗಳು. ಇವತ್ತು ಶನಿವಾರ ಬೇರೆ ಅಲ್ವಾ, ಎಲ್ಲ ಊರಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ರೀಸೆಂಟಾಗಿ ತೊಗೊಂಡಿರೋದು. ಯೂಸ್ಟು ಆಗೋವರೆಗೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ಜಾಸ್ತಿ ಓಡ್ಸೋಕ್ಕಾಗಲ್ಲ, ಸಡನ್ನಾಗಿ ಇಳಿಯೋದಕ್ಕೂ ಆಗಲ್ಲ. ಸೊ ಇಟ್ಸ್ ಗುಡ್. ಆರಾಮಾಗಿ ಈಸಿಯಾಗಿ ಆ ಬೈಕ್ನ ಅರ್ಥ ಮಾಡಿಕೊಂಡು ಅದಾದಮೇಲೆ ಪುಷ್ ಮಾಡಿದ್ರೆ ಬೆಟರು. ಆ್ಯಂಡ್ ಮೋರ್ V4S ಏನಾದ್ರು ನೀವೇನಾದ್ರು ಪುಷ್ ಮಾಡ್ತೀರಾ ಅಂತಂದರೆ ಹೆವಿ ನುಗ್ಗುತ್ತದು, ಹೆವಿ ಬ್ರೂಟಲ್ ಇದೆ ಅದು ಪವರು. ಸೊ ಅವನು ಒಂಥರ ಸೆನ್ಸಿಬಲ್ ರೈಡರು. ಈಸ್ ನಾಟ್ ಸಮಥಿಂಗ್ ಲೈಕ್ ಏನೋ ಗಾಡಿ ಎತ್ಕೊಂಡು ಸುಮ್ಮನೆ ಹೋಗ್ಬಿಡೋಣ ಅನ್ನೋ ಥರ ಎಲ್ಲನೂ ಓಡಿಸಲ್ಲ ಅವನು. ಖಾಲಿ ಇದ್ದಾಗ ಮಾತ್ರ ಒಂದಷ್ಟು ಸ್ಟ್ರಿಚ್ ಹೊಡ್ಕೊಂಡು ಆರಾಮಾಗಿ ಹೋಗೋಣ.
ಅಲ್ಲೇ ಹಾಕ್ಸ್ಬೇಕು ತಾನೆ ಮತ್ತೆ. ಹೇಳ್ಕೊಂಡು ಹೋಗಿ ಬಿಡ್ತು ಕರ್ವಲ್ಲಿ ಎಷ್ಟು. ಹೌದಾ? ಅದು ನೀನು ಸೆಟ್ ಆಗಿಲ್ಲ ಅನ್ಸುತ್ತೆ, ಹಿಂಗೆ ಅದು ಹೋಗ್ಬಿಡ್ತು. ಹೌದಾ? ನೀನು ರೈಡ್ ಯಾವತ್ತೇ ಆಗಲಿ ಸ್ಟಾರ್ಟ್ ಮಾಡಿದಾಗ ಟೈರ್ ಪ್ರೆಷರ್ ಇದೆ ಅಂತ ಕಾನ್ಫಿಡೆನ್ಸ್ ಬಂದ್ರು ಒಂದ್ಸಲ ಚೆಕ್ ಮಾಡಿಸ್ಕೊಂಬಿಡು, ಅದು ಬೆಟರು. ಇಲ್ವಾ 95 ಮುಂದೆ ಇದೆಯಾ? ಬಾ ಅಲ್ಲೇ ಹಾಕ್ಸ್ಬಿಡೋಣ. ಓಕೆ, ಪೆಟ್ರೋಲ್ಗಾಗಿ ನಮ್ಮ ಹುಡುಕಾಟ. ಫ್ಯೂಯಲ್ ಇಲ್ಲ, ಅಲ್ಲಿ ಮುಂದೆ ಇರ್ತೀವಿ ಬಾ. ಸೊ ಯೂಶಲಿ ನಮ್ಮ ಗಾಡಿಗಳಿಗೆಲ್ಲನೂ XP95 ಅಥವಾ ಹೈ ಆಪ್ಟೇನ್ ಪ್ರಿಫರಬಲ್ಲು. ನಾರ್ಮಲ್ ಪೆಟ್ರೋಲ್ ಅಷ್ಟೊಂದು ಸೂಟ್ ಆಗಲ್ಲ. ಐ ಥಿಂಕ್ HP ನಲ್ಲಿ ಸ್ಪೀಡ್ ಸಿಗ್ಬೋದು ಅನ್ಸುತ್ತೆ. HP ನಲ್ಲಿ ಇರುತ್ತಾ ಸ್ಪೀಡು? ಏನು ಮಾಸನ ಹೈವೇನಲ್ಲಿ ಇಷ್ಟೊಂದು ಕಮ್ಮಿ ಆಗೋಯ್ತಾ ಪವರ್ ಪೆಟ್ರೋಲ್ಗಳು? ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾನೆ ಇಲ್ಲ ಪವರ್ ಪೆಟ್ರೋಲು. ಆ ಕಡೆ ಇದೆಯಾ? ರಿಸರ್ವ್ ಅಲ್ಲಿ ನಂಗೆ ಗೊತ್ತೆ ಇನ್ನೂ ಒಂದು 2-3 ಲೀಟ್ರ್ ಇರುತ್ತೆ. ಮಿಸ್ಸಿಂಗ್ ಹೊಡಿತಾ ಇದೆಯಾ? ಎಷ್ಟು ಕಿಲೋಮೀಟ್ರ್ ಇದೆ ನೋಡು? 20? ಆಲ್ರೆಡಿ ಮಿಸ್ ಆಗ್ತಾ ಇದೆ ಅಂತ ಅಂತಿದ್ದಾನೆ. ಬರ್ತಾ ಬೇರೆ ರಿಸರ್ವ್ ಅಲ್ಲೇ 4 ಲೀಟ್ರ್ ಇರುತ್ತೆ. ಹಾಂ, ಓಕೆ ನೋಡಿ. ಅಂತೂ ಇಂತೂ ಇಂಡಿಯನ್ ಆಯಿಲೇ ಸಿಕ್ತು. ಬಟ್ ಇಲ್ಲಿ XP95 ಇರೋ ಥರ ಕಾಣಿಸ್ತಿಲ್ವೇ? ಇಲ್ವಾ? ಏನ್ ಗುರು ಇದು, XP95 ಸಿಗ್ತಾ ಇಲ್ಲ ಹಾಸನ ಹೈವೇನಲ್ಲಿ ಅಂದ್ರೆ ಹೆಂಗೆ ಕತೆ? ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟೋಲ್ ಹಿಂದೆ ಇತ್ತು ಅಷ್ಟೇ, ಅದಾದ್ಮೇಲೆ ಒಂದು ಕಡೆನೂ ಇಲ್ವಲ್ಲ, ಒಂದು ಕಡೆ ಸಿಗ್ತಾ ಇಲ್ಲ ಪವರ್ ಪೆಟ್ರೋಲು. ಒಂದು 300 ಹಾಕ್ಸ್ಬಿಡು ಸುಮ್ಮನೆ, ಯಾಕೆ ಎಮರ್ಜೆನ್ಸಿಗಿರ್ಲಿ. 13 ಇತ್ತಾ? ಪ್ರೆಷರ್ ಸಖತ್ ಇಂಪಾರ್ಟೆಂಟು. 4-5 ಪೆಟ್ರೋಲ್ ಬಂಕ್ ಹೋದ್ವಿ, ಒಂದ್ರಲ್ಲೂ ಪವರ್ ಪೆಟ್ರೋಲ್ ಇಲ್ಲ. ಪಂಚಗಿಂಚಲ್ ಏನಾಗಿಲ್ಲ ತಾನೆ? ಏನು ಏರಾ? ನನ್ನ 36-42. ನಿಂದು ಇಲ್ಲೇ ಸ್ವಿಂಗಾಮ್ ಮೇಲೆ ಕೊಟ್ಟಿರ್ತ ನೋಡು, ಡಯಾಬ್ಲೋ ಸೂಪರ್ ಕೋಸ್ಟಾ ಅಂತ ಇದೆ. KPA ಕೊಟ್ಟಿದ್ದಾರೆ 250, 290, 250, 36, 290, 42 ಸೇಮ್ 36-42. ಪ್ರತಿಯೊಂದು ಗಾಡಿನಲ್ಲೂ ಈ ಸ್ವಿಂಗಾಮ್ ಮೇಲೆನೆ ಕೊಟ್ಬಿಟ್ಟಿರ್ತಾರೆ. ಒಂದೊಂದು PSI ಅಲ್ಲೇ ಕೊಡ್ತಾರೆ, ಬಟ್ ಒಂದೊಂದು ಅದು KPA ಏನೋ ಇನ್ನೊಂದು ಬರುತ್ತೆ ಯೂನಿಟ್ಸ್, ಅದ್ರ ಮೇಲೆ ಕೊಡ್ತಾರೆ. ಸೊ ಕನ್ವರ್ಟ್ ಮಾಡ್ಕೊಬೇಕು ನಾವು. ಸಾಕ್ಷಿ ಮುಂದೆ ಹೋದ್ಲು, ಅವಳು ಒಬ್ಳೆ ಮುಂದೆ ಹೋಗ್ತಾ ಇರೋದು. ಆಯ್ತಾ, ಲೆಟ್ಸ್ ಗೋ. Hasan 120 kilometers.
ಥರ ಗಾಡಿ ಇಟ್ಮೇಲೆ ವೀಕೆಂಡಲ್ಲಿ ಅಟ್ಲೀಸ್ಟ್ ಒಂದ್ಸಲ ಈ ಥರ ಬಾರಿಸಿದ್ರೆ ಏನೋ ಒಂಥರ ಖುಷಿ. ಓಕೆ ವಾಯ್ಸ್ ಬರಲಿ ರೀ, ಫುಲ್ಲು ಚಚ್ಕೊಂಡು ಬಂದ್ಬಿಟ್ಟೆ ಮುಂದೆ. ವಾಯ್ಸ್ ಎಲ್ಲ ಯಾಕೋ ನಿಲ್ಸವ್ರೆ. ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಬಿಡು. ಇಂಡಿಯನ್ ಆಯಿಲ್ ಇಲ್ಲಿದೆ, XP95 ಇರಬೇಕೇನೋ, ಅದಕ್ಕೆ ವಾಯ್ಸಲ್ಲಿ ನಿಲ್ಸಿದ್ದಾರೆ. ಬಾಬಾ ಅಲ್ಲೂ ಇಲ್ವಾ? ವಾಟ್ ದ ಅಷ್ಟೇ, ಇನ್ನೇನು ಬಂದೇ ಬಿಟ್ವಿ ಬಿಡು ವೈಶಾಲಿಗೆ, ಅಲ್ಲೇ ಹಾಕೋಣ. ಆಯಿತು. ಹಾಂ, ಎಲ್ಲಿದ್ಯಾ? ಯಡಿಯೂರ್ ಹತ್ರನಾ? ಆಫೇ ಆಗೋಯ್ತಾ? ಒಂದು ನಿಮಿಷ ಬರ್ತೀನಿ ಇರು. ಹಾಂ, ಗಾಡಿಯಲ್ಲಿ ಆಫ್ ಆಗ್ಬಿಟ್ಟಿದೆ, ಇಲ್ಲೇ ಇರಿ, ಓಡ್ ಬರ್ತೀನಿ. ಹಿತೇಶ್ದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಪೆಟ್ರೋಲ್ ಖಾಲಿ ಆಗಿದೆ, ಅಲ್ಲಿ ಓಡ್ ಬಾಣ, ಬನ್ನಿ ನೀವು ಇಲ್ಲೇ ಇರಿ, ಬರ್ತೀವಿ. ಬ್ರೋ ಅಲ್ಲಿ ಡುಕಾಟಿ ಇತ್ತ ಅಲ್ಲಿ? ಹಾಂ, ರೆಡ್ ಕಲರ್. ಹೌದು. ಹೌದಾ? ಓಕೆ, ಥ್ಯಾಂಕ್ ಯು. ಬ್ರಿಡ್ಜ್ ಮೇಲಾ? ಎಷ್ಟು ದೂರ ಇದೆ? ಹಾಂ, ಓಕೆ, ಥ್ಯಾಂಕ್ ಯು. ಬಾಟ್ಲಿ ಇಲ್ವಾ? ಇಲ್ಲಿದೆಯಲ್ಲ ಇದು, ಸದ್ಯಕ್ಕೆ ಹಾಕೊಳ್ಳಿ, ಅಲ್ಲಿಂದ ಇಲ್ಲಿಗೆ ತಂದ್ಬಿಡೋಣ. ಸದ್ಯಕ್ಕೆ 1 ಲೀಟ್ರ್ ಹಾಕ್ಸ್ಕೊ. ಅಲ್ಲ, 1 ಲೀಟ್ರ್ ಹಾಕ್ಸ್ಕೊ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಹಾಕ್ಸ್ಕೋಣ. ನೋಡ, ಅಷ್ಟು ದೂರ ಸಿಕ್ಕಿಲ್ಲ, ಇನ್ನು 1 ಕಿಲೋಮೀಟ್ರಿಗೆ 200 ರೂಪಾಯಿಗೆ ಒಂದು 20 ಕಿಲೋಮೀಟರ್ ಹೋಗ್ಬಾರ್ದು ಅಲ್ಲ? ಏನು ಅದು ಫುಲ್ ಡ್ರೈ ಆಗತ್ತಾರ. ಅದ್ರಲ್ಲಿ ಸ್ವಲ್ಪ ಇತ್ತು, ನಾನು ನೋಡಿದಾಗ ಅದು ಕಾಣೋದು ಇಲ್ಲ ಅಣ್ಣ ಪೆಟ್ರೋಲ್. ಅದೊಂದು ಅಲ್ಲಿ ಮನೆ ಹತ್ರನೇ ಹಾಕ್ಸ್ಕೊಂಡ್ ಬಂದ್ಬಿಡೋದಲ್ವಾ ಅಲ್ಲಿ? ನಮ್ಮನೆ ಅಲ್ಲಿ ತೆಗ್ದಿರೋ 6:30 ಓಪನ್. 6:30. ಓಕೆ. ಎಷ್ಟು ಬರ್ತಾ ಇದೆ ಮೈಲೇಜು? 5? ಓ ಮೈ ಗಾಡ್. 5 ಇಲ್ಲ 6. ಇದ ನಿಧಾನಾಗ ಹಾಕೋ, ಆರಾಮಾಗಿ. ಓಕೆ, ಇದರಲ್ಲಿ ರೇಂಜ್ ತೋರಿಸಲ್ಲ, ಅದೊಂದೇ ಪ್ರಾಬ್ಲಮ್ಮು. ಅದೇ ನಿಂಗೆ ಒಂದು ಸ್ವಲ್ಪ ಒಂದಷ್ಟು ಫುಲ್ ಟ್ಯಾಂಕ್ ಹಾಕ್ಸಿದಾಗ ಓಡಿಸ್ತಿಲ್ಲ, ಗೊತ್ತಾಗ್ಬಿಡುತ್ತೆ. ಇವಾಗ ಇನ್ನೂ ಅಷ್ಟೊಂದು ಜಡ್ಜ್ ಮಾಡೋಕ್ಕಾಗಲ್ಲ. ಹಾಂ, ಇವಾಗ 0 ಮಾಡಿಬಿಡು ಅಷ್ಟೇ. ಟ್ರಿಪ್ ಇದೆ ತಾನೆ, ಯಾವುದಾದ್ರೂ ಒಂದು ಟ್ರಿಪ್ಪು 0 ಮಾಡಿಬಿಡು, ಅವಾಗ ಗೊತ್ತಾಗುತ್ತೆ. ಈ ಫ್ಲೈಓವರ್ ಹತ್ತಿಡೋದು ಅಲ್ಲೇ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ. ರೇಡಿಯೋಗೆ ಆನ್ ಮಾಡಬೇಡ, ಸ್ವಲ್ಪ ಇಳಿಲಿ ಅದು ಪೆಟ್ರೋಲ್. ಕುತ್ಕೊಂಡು ಒಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ಸರ್ಕ್ಯುಲೇಟ್ ಆಗಲಿ. ಇಟ್ಸ್ ಓಕೆ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ನೆಕ್ಸ್ಟ್ ಟೈಮ್ ಸ್ವಲ್ಪ ಹುಷಾರು ಅಷ್ಟೇ. ಒಂದೇ ನಿಮಿಷ ಹಂಗೆ. ಹಾಂ, ಸ್ಟಾರ್ಟ್ ಮಾಡು. ಬಾ ಸ್ಟಾರ್ಟ್ ಆಯಿತು. ನಡಿ, ಹಂಗೆ ಫ್ಯೂಯಲ್ ಹಾಕ್ಸ್ತಾ ಇರು. ಇನ್ನೂ ಬೇಕು ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಮಗೆ ಗಾಡಿ ಅಭ್ಯಾಸ ಆಯಿತು, ಸಾಕು. ನೆಕ್ಸ್ಟು ಇನ್ನೂ ಅಪ್ಗ್ರೇಡ್ ಮಾಡಿ ಅಂತ ಕೇಳ್ತಾ ಇರೋದು. ಗಾಡಿ ಬೇಕು ಅಂತಿಲ್ಲ, ನಿಮಗೆ ಬೇಕು ಅಂತ ಅನ್ನಿಸ್ತಾ ಇರೋದು. ಆಯಿತಾ? ಫುಲ್ ಟ್ಯಾಂಕ್ ಮಾಡಿಸ್ತಾ? ಸೂಪರ್. ಸೊ ಫೈನಲಿ ಡುಕಾಟಿಗೆ ಪೆಟ್ರೋಲ್ ಹಾಕ್ಸಾಯಿತು. ಇದೋಡಿ, ನೋಡ್ದ ರಿಯಾಕ್ಷನ್ ಅವ್ರು ಕೊಟ್ಟಿದ್ದು? ಇಟ್ಸ್ ಓಕೆ, ಏನಾಗಿಲ್ಲ ಬಿಡು. ಒಂದ್ಸಲ ಗೊತ್ತಾಯ್ತಲ್ಲ. ಅದು ಒಂದೇನು ಗೊತ್ತಾ, ಮೈಲೇಜ್ ಎಷ್ಟು ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ರೇಂಜ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ, ಒಂದು ಫುಲ್ ಟ್ಯಾಂಕ್ಗೆ ಓವರ್ ಆಲ್ ಎಷ್ಟು ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಷನ್ನು. ಓಕೆ, ಸೊ ಫೈನಲಿ ವೈಶಾಲಿಗೆ ಬಂದ್ವಿ. ಇಲ್ಲೇ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು
ಮತ್ತೆ ಸಿಗ್ತೀನಿ. ಸಣ್ಣ ಪುಟ್ಟ ಹಿಕಪ್ಸ್ಗಳಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಲೈನಪ್ ನೋಡಿ ಗೈಸ್, ಲೈನಪ್ ನೋಡಿ, ಬೆಂಕಿ ಲೈನಪ್.